ಹಿಂಬದಿಯಿಂದ 407 ಲಾರಿಗೆ ಡಿಕ್ಕಿಯಾಗಿ 407 ವಾಹನ ಚಾಲಕ ಗಿರೀಶ್ 21 ವರ್ಷ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮಂಗಳವಾರ ಬೆಳ್ಳಂಬೆಳಗ್ಗೆ ಜರುಗಿದೆ. ಪಾವಗಡ ಪಟ್ಟಣದಿಂದ ತುಮಕೂರು ರಸ್ತೆ ಮಾರ್ಗಕ್ಕೆ ಹೋಗುವ SRS ಪೆಟ್ರೋಲ್ ಮುಂಭಾಗ ಈ ಒಂದು ಅವಘಡ ಜರುಗಿದೆ. ಮೃತರಾದ 407 ವಾಹನ ಚಾಲಕ ಗಿರೀಶ 21 ವರ್ಷ ಸಣ್ಣ ತಿಪ್ಪೇಸ್ವಾಮಿ ಸೋಮನಹಳ್ಳಿ ಮದ್ದೂರು ತಾಲೂಕು ಎಂದು ಗುರುತಿಸಲಾಗಿದೆ. ಇನ್ನು ಈ ಒಂದು ಕುಟುಂಬಕ್ಕೆ ಈಗಾಗಲೇ ಪಾವಗಡ ಪೊಲೀಸ್ ಠಾಣೆಯ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಗುರುನಾಥ್ ಮತ್ತು ತಂಡ ಈ ಒಂದು ಸ್ಥಳಕ್ಕೆ ಆಗಮಿಸಿ ಕುಟುಂಬಕ್ಕೆ ಮಾಹಿತಿಯನ್ನು ರವಾನಿಸಿ ಮೃತದೇಹವನ್ನು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಒಂದು ಅಪಘಾತ ನಡೆದ ಸ್ಥಳದಲ್ಲೇ ಈ ಒಂದು ವಾಹನ ಚಾಲಕ ಗಿರೀಶ್ ಮೃತಪಟ್ಟಿರುವುದಾಗಿ ತಿಳಿದುಬಂದಿದೆ. ಈ ಒಂದು ರಸ್ತೆ ಮಾರ್ಗದಲ್ಲಿ ಪದೇ ಪದೇ ಅಪಘಾತಗಳು ನಡೆಯುತ್ತಿರುವುದರಿಂದ ಈ ಭಾಗದ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳೀಯ ಲೋಕೋಪಯೋಗಿ ಇಲಾಖೆ ಮತ್ತು ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಬೇಕು, ಅಲ್ಲಲ್ಲಿ ಅಂಶಗಳನ್ನು ಹಾಕಬೇಕು ಮತ್ತು ಸೂಚನಾ ಫಲಕಗಳನ್ನು ಹಾಕಿಸಬೇಕೆಂದು ಅವರು ದೂರಿದ್ದಾರೆ. ಕ್ರಾಸಿಂದ ಹಿಡಿದು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವರೆಗೂ ಮತ್ತೆ ವೆಂಕಟಾಪುರ ರೋಡ್ ಅಲ್ಲಿಂದ ಮತ್ತೆ ಸಿರಾ ರೋಡ್ವರೆಗೂ ಅಲ್ಲಲ್ಲಿ ಒಂದು ಬ್ರೇಕ್ ಕಟ್ ಹಾಕಿದ್ರೆ ಎಷ್ಟು ಒಳ್ಳೇದಂದ್ರೆ ಅಷ್ಟು ಒಳ್ಳೇದು. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಎಲ್ಲರೂ ದೊಡ್ಡವರೇ ಕರ್ಕೊಂಡು ಹೋಗಿ ಬಿಡಲ್ಲ. ಅವ್ರ ಗಾಡಿಗಳವ್ರು ಬರೋದ್ರಿಂದ ಮಕ್ಕಳನ್ನ ಕಳ್ಸೋಕ್ಕೂ ಸ್ಕೂಲ್ಗೆ ಭಯ ಆಗುತ್ತೆ. ಅದಕ್ಕೋಸ್ಕರಾಗಿ ಇಮಿಡಿಯೇಟ್ಲಿ ನಮ್ಮ MLA ವೆಂಕಟೇಶಪ್ಪ ಅವರು ಹೇಳ್ಬಿಟ್ಟು ವೆಂಕಟಪ್ಪ ಅವರು ಎಲ್ಲ ಸೇರಿಸಿ ನಾವು ಒಂದು ಇದನ್ನು ಕೊಟ್ಟು ಇಮಿಡಿಯೇಟ್ಲಿನೂ ಇದೊಂದು ರೆಡಿ ಮಾಡಿಸ್ಬೇಕಂತ ಹೇಳಿ ಅವ್ರು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ವೆಂಕಟೇಶಪ್ಪನವ್ರ ಹತ್ರ ನಾವು ಮನವಿ ಮಾಡ್ಕೊಳ್ಳೋದು ವಿಷಯ. ಯಾಕಂದರೆ ಆದಷ್ಟು ಬೇಗ ಅದನ್ನು ಒಂದು ಕ್ರಮ ತಗೋಬೇಕಂತ ಹೇಳ್ತಾ ಇದ್ದೀವಿ, ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಇದೊಂದು ರಸ್ತೆ ಮಾರ್ಗದಲ್ಲಿ SSK ಕಾಲೇಜು ಮತ್ತು ಶೃಂಗೇರಿ ಶಾರದಾ ವಿದ್ಯಾಪೀಠ ಸೇರಿದಂತೆ ಇತರ ಶಾಲಾ ವಲಯದ್ದು ಕೂಡಲೇ ಅಂಶವನ್ನು ಹಾಕಬೇಕೆಂದು SSK ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ಕುಮಾರ್ ಅವರು ಒತ್ತಾಯಿಸಿದ್ದಾರೆ. ಹೇಳಿ ಸರ್. ಇವತ್ತು ಬೆಳಿಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಈ ಪೆಟ್ರೋಲ್ ಬ್ಯಾಂಕ್ ಒಳಗಡೆ ಒಂದು ಒಮಿನಿ ಯಾವುದೋ ಪಾಸ್ ಆಯಿತು. ಏನು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಯ್ತಾ? ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಪಾಸ್ ಆಯಿತು. ಯಾವುದು ಪೆಟ್ರೋಲ್ ಬ್ಯಾಂಕ್ ಹೆಸರು ನಿಮ್ಮದು? SRS. ಓಕೆ. ಅದು ಈ ಕಡೆ ತುಮಕೂರು ರಸ್ತೆ ಕಡೆಯಿಂದ ತುಂಬಾ ಜೋರಾಗಿ ಲಾರಿ ಬರ್ತಾ ಇತ್ತು, ಅದರಿಂದನೇ ಒಂದು ಟೆಂಪೋ ಬರ್ತಾ ಇತ್ತು. ಅವ್ರನ್ನ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಬ್ರೇಕ್ ಹೊಡೆದ್ರು ಲಾರಿ ಅವರು. ಹಿಂದಗಡೆ ಬರೋ ಗಾಡಿ ಜೋರಾಗಿ ಬಂದು ಗುದ್ಕೊಂಡ್ಬಿಡ್ತು. ಇದಕ್ಕೆಲ್ಲ ಮೂಲ ಕಾರಣ ಒಮ್ನಿ ಅವನ್ ಆಗಿರ್ಬೋದು, ಲಾರಿ ಆಗಿರ್ಬೋದು, 407 ಆಗಿರ್ಬೋದು. ಇಲ್ಲಿಂದ ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಏನು ಹೆಸರು ಏನಿದೆ ಇಲ್ಲಿ? ಸ್ವಾಮೀಜಿ ಹಾಸ್ಪಿಟ್ಲ್ ಮೇನ್ ರೆಸಿಡೆನ್ಷಿಯಲ್ ಏರಿಯಾ ಬಡಾವಣೆ ಹೆಸರು ಏನಿದೆ? MAR ಲೇಔಟ್. ಹಾಗಾಗಿ ನಾವು PWD ಅವ್ರನ್ನ, ನಾವು ಮಾನ್ಯ ಶಾಸಕರಾದ ವೆಂಕಟೇಶ್ ಅಣ್ಣ ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ಫಸ್ಟ್ ಇಲ್ಲಿ ಹಂಸ ಹಾಕ್ಬೇಕು. ಇದೊಂದೇ ಘಟನೆ ಅಲ್ಲ, ಈಗಾಗಲೇ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಸಾಕಷ್ಟು ಜನಕ್ಕೆ ಇಲ್ಲಿ ಮೇಷ್ಟ್ಗಳಿಗೆ ಕೈ ಕಾಲು ಮುರಿದಿದ್ದಾವೆ. ಹಾಗಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಫಸ್ಟ್ ಇಲ್ಲಿ ಸ್ಪೀಡ್ ಬ್ರೇಕರ್ ಹಾಕಬೇಕು, ಮತ್ತೆ ಬನಶಂಕರಿ ಕ್ರಾಸಿಂಗ್ ಅಲ್ಲೂ ಕೂಡ ಸ್ಪೀಡ್ ಬ್ರೇಕರ್ ಹಾಕಬೇಕು. ರೆಸಿಡೆನ್ಷಿಯಲ್ ಅದು ಚಳಕೇರಿ ಕ್ರಾಸಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ತುಂಬಾ ಪ್ರಾಬ್ಲಮ್ ಆಗ್ತದೆ. ಹಾಕ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತಂದ್ರೆ ತುಂಬಾ ಅಪಘಾತಗಳು ನಡೀತಾವೆ. ನಡೆದ ಮೇಲೆ ಪ್ರಾಣಾಪಾಯ ಆಗೋದಿಲ್ಲ. ಈಗ ನೋಡಿ ಸ್ಪಾಟ್ ಅಲ್ಲಿ ಹೊರಟೋಗ್ಬಿಟ್ಟ ಮನುಷ್ಯ. ಹಾಗಾಗಿ ಮೈನ್ ಇದಕ್ಕೆ ರೆಮಿಡಿ ಅಂದ್ರೆ ಸಡನ್ ಆಗಿ ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಹಾಕಬೇಕು. ಮತ್ತೆ ಬನಶಂಕರಿ ಕ್ರಾಸಿಂಗ್ ಅಲ್ಲೂ ಅಷ್ಟೇ ಸುಮಾರು ಮಿನಿಮಮ್ ಅಂದ್ರೆ 100 ಮೇಲೆ ಇರುತ್ತೆ ಸ್ಪೀಡ್. ಬರ್ತಾ ಇರ್ತಾರೆ ಎಲ್ಲ ಲಾರಿಗಳು, ಬಸ್ಸುಗಳೆಲ್ಲ ನೈಟ್ ಟೈಮ್ ಬೆಳಿಗ್ಗೆ ಎಲ್ಲ ಫುಲ್ ಫಾಸ್ಟ್ ಆಗಿ. ಮಕ್ಳಿಗೆ ಮತ್ತೆ ಇಲ್ಲೊಂದು ಸ್ಕೂಲ್ ಇದೆ, ಪೆಟ್ರೋಲ್ ಬ್ಯಾಂಕ್ ಇದೆ. ಪೆಟ್ರೋಲ್ ಬ್ಯಾಂಕ್ ಗಾಡಿಗಳು ಇನ್ ಅಂಡ್ ಎಕ್ಸಿಟ್ ಆಗ್ತಾ ಇರ್ತವೆ. ಅಂತ ಕಡೆ ಒಂದು ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದನ್ನ ದಯವಿಟ್ಟು ಮಾನ್ಯ ಶಾಸಕರ ಗಮನಕ್ಕೆ ತನ್ನಿ. 100% ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. PWD ಅವ್ರ ಗಮನಕ್ಕೂ ತಾವು ತಗೊಬನ್ನಿ. ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಇಲ್ಲಿರೋ ಜನತೆಗೆಲ್ಲ ಅನುಕೂಲ ಆಗೋವಂಥ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಏನಾಗಿರೋದು ಬೆಳಗ್ಗೆ ಆಕ್ಸಿಡೆಂಟ್ ಏನಾಗಿರೋದು ಅಂತ? ಅದೇ ಸರ್, ಈಗ ಲಾರಿಗೆ 407 ಬ್ಯಾಕ್ ಸೈಡ್ ಇಂದ ಬಂದು ಗುದ್ದಿರೋ ಅಂತ. ಹಿಂದ್ಗಡೆಯಿಂದ ಬಂದು ಗುದ್ದಿರೋ ಅಂತ. ಏನಾಗಿದೆ ಈಗ? ಅದು ಸ್ಪಾಟ್ ಡೆತ್ ಆಗಿದೆ. ಯಾರು ಅಂತ ಗೊತ್ತಾಗಿದೆ? ಯಾರು ಅಂತ? ಬೆಂಗಳೂರಿಂದ ಯಾವ್ದೋ ಪೇಂಟ್ ಹಾಕೊಂಡು ಬರ್ತಾ ಇದೆ. ಎಲ್ಲಿಗೆ? ಅದು ಪಾವಗಡಕ್ಕೆ ಬರ್ತಾರೆ, ಮಧುಪೇಶ್ವರ್ಗೆ ಬರ್ತಾ ಇರೋದಾ? ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಅದು ಕೂಡ ಒಂದು ಕಾರಣ. ಸ್ಪೀಡ್ ಬ್ರೇಕರ್ ಹಾಕ್ಬಿಟ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಸರ್. ಮೈನು ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. MAR ಲೇಔಟ್ ಅಲ್ಲಿ ಒಂದು 500 ಮನೆ ಇದಾವೆ. ಎಲ್ಲ ಮಕ್ಕಳು, ಎಲ್ಲ ಹೆಂಗಸರು ಎಲ್ಲ ಶಾಲಾ ಕಾಲೇಜ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಎಲ್ಲರೂ ಹೋಗ ಅವರು ಇನ್ನೆಂಡ್ ಎಕ್ಸಿಟ್ ಆಗ್ತಾ ಇರ್ತಾರೆ ಪೆಟ್ರೋಲ್ ಬ್ಯಾಂಕ್. ಹಾಗಾಗ್ಬಿಟ್ಟು ಮಾಡಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಸ್ಪೀಡ್ ಬ್ರೇಕರ್ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು, ಬನಶಂಕರಿ ಹತ್ರನೂ ಹಾಕಬೇಕು. ಗಾಡಿಗಳು ಸ್ಪೀಡ್ ಅವಾಯ್ಡ್ ಆಗುತ್ತೆ. ಹೋಗಿ ಬರೋರೆಲ್ಲ ನಿಧಾನಕ್ಕೆ ಹೋಗಿ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದೊಂದು ವಿಚಾರ ನೀವು ದಯವಿಟ್ಟು ಅವ್ರ ಗಮನಕ್ಕೆ ತಗೊಬನ್ನಿ.
ಖಂಡಿತ ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ತಾರೆ. ಇನ್ನು ಪಾವಗಡ ಪೊಲೀಸ್ ಠಾಣೆಯ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಗುರುನಾಥ್ ಮತ್ತು ಸಿಬ್ಬಂದಿ ನರೇಶ್ ಅವರು ಸ್ಥಳಕ್ಕೆ ಆಗಮಿಸಿ ಕ್ರೈನ್ ಮೂಲಕ ಈ ಒಂದು ವಾಹನವನ್ನು ತೆರವುಗೊಳಿಸಿದ್ದಾರೆ ಮತ್ತು ಪಾವಗಡ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.